ಬಾಬಾ ಹೇಳ್ತಾ ಇದ್ದಾರೆ, ಮಗು ಮನೆಯಲ್ಲಿರ್ತಕ್ಕಂಥವರ ಒಂದು ನಡವಳಿಕೆಯಿಂದ ತುಂಬ ಬೇಜಾರಾಗಿದೆ. ಹೌದು, ನಿಜವೇ ಅದು. ಅನಾವಶ್ಯಕವಾದ ಮಾತುಗಳು, ಅನಾವಶ್ಯಕವಾದ ಬೈಗುಳುಗಳು ಇರಲಿ. ಈ ಮಾತುಗಳು ಬರಬೇಕಂದ್ರೇ ಕೆಲವೊಂದಿಷ್ಟು ನಿರ್ಧಾರಗಳು ಹಿಂದೆಯೇ ಆಗಿವೆ. ಚಿಂತೆ ಮಾಡಬೇಡ, ಕಾಲನೇ ಅವರಿಗೆಲ್ಲ ಉತ್ತರವನ್ನು ಕೊಡುತ್ತದೆ. ಯಾವ ನಿರ್ಧಾರದಿಂದ ಇಲ್ಲಿವರೆಗೂ ಬಂದಿದ್ದೀಯೋ ಅದೇ ನಿರ್ಧಾರವನ್ನು ಗಟ್ಟಿ ಮಾಡಿಕೊ. ಜೀವನದಲ್ಲಿ ಒಂದು ಸಲ ಒಂದು ನಿರ್ಧಾರಕ್ಕೆ ಬದ್ಧವಾದ ಮೇಲೆ ಪುನಃ ಹೊಳ್ಳಿ ನೋಡಬೇಡ. ಇರಲಿ, ಬಂದದ್ದು ಬರಲಿ. ಸಂಬಂಧ ಸರಿ ಇಲ್ಲ ಅಂದ ಮೇಲೆ ಇಂಥ ಅನಾವಶ್ಯಕದ ಮಾತುಗಳು ಬಂದೇ ಬರುತ್ತವೆ. ಚಿಂತೆ ಮಾಡಬೇಡ. ಹಾಗೆಯೇ ಎಲ್ಲದಕ್ಕೂ ಕಾರಣವಾದಂಥ ಈ ಕಾಲ ಒಂದೊಂದು ದಿನದಲ್ಲಿ ಒಂದೊಂದು ಪರಿವರ್ತನೆಗೊಳ್ಳುವಂಥ ಸಮಯ ಬಂದಿರುತ್ತದೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಯೋಚನೆ ಮಾಡಬೇಡ. ದಿನ ಕಳೆದ ಹಾಗೆ ಎಲ್ಲವೂ ಸರಿ ಹೋಗುತ್ತದೆ. ಮತ್ತೊಂದು ವಿಚಾರದಲ್ಲಿ ಹೇಳೋದಾದರೆ, ಯಾವುದೇ ಸಮಯ ಬರಲಿ, ಎಂಥ ಪ್ರಸಂಗವೇ ಬರಲಿ, ಎಂಥ ಸಂದರ್ಭವೇ ಬರಲಿ, ಬಂದಾಗ ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿರಬೇಕು. ಬುದ್ಧಿಯನ್ನು ಬೇರೆಯವರಿಗೆ ಕೊಟ್ಟು ಅವರು ಹೇಳಿದ ಹಾಗೆ ನೀನು ಕೇಳೋದಲ್ಲ. ಯಾಕೆಂದರೆ ಇದು ನಿನ್ನ ಜೀವನ. ನಿನ್ನ ಜೀವನದಲ್ಲಿ ನೀನೇ ನಿರ್ಧಾರ ತೆಗೆದುಕೊಳ್ಳಬೇಕೇ ಹೊರತು ಬೇರೆಯವರಲ್ಲ. ಎಷ್ಟೇ ಕಷ್ಟ ಆದ್ರೂ ಸರಿಯೇ, ಸಂಬಂಧಗಳನ್ನು ಬಿಟ್ಟು ಕೊಡಬೇಡ. ಸಂಬಂಧವನ್ನು ಒಂದು ಸಾರ್ತಿ ಬಿಟ್ಟು ಕೊಟ್ಟರೆ ಪುನಃ ಅದನ್ನು ಬೆಸೆಯೋದು ತುಂಬ ಕಷ್ಟ. ಹಾಗೆಯೇ ಎಲ್ಲೋ ಒಂದು ಕಡೆ ಹಳೆಯ ನೆನಪು ಕಾಡ್ತಾ ಇವೆ. ಆ ಹಳೆ ನೆನಪುಗಳನ್ನು ನೀನು ಮರೆತು ಮುಂದೆ ಹೋದರೆ ಮಾತ್ರ ಜೀವನದಲ್ಲಿ ಯಶಸ್ಸು ಕಾಣಲು ಸಾಧ್ಯ. ಯೋಚನೆ ಮಾಡಬೇಡ. ಹಾಗೆಯೇ ನಿನ್ನ ಮಕ್ಕಳ ಬಗ್ಗೆ ಚಿಂತೆ ಮಾಡಬೇಡ. ಅವರು ಒಂದು ಹಾದಿಯಲ್ಲಿದ್ದಾರೆ. ಮನೆ ದೇವರಿಗೆ ಹೋಗಿ ಬಾ ಕಂದ. ಮನೆ ದೇವರಿಗೆ ಹೋಗಿಲ್ಲ ಅಂತ ಅಲ್ಲಿ ಹಿರಿಯರು ತುಂಬ ನೊಂದುಕೊಳ್ತಾ ಇದ್ದಾರೆ. ಅಂದರೆ ಸತ್ತು ಹೋದಂಥ ಹಿರಿಯರು. ಮನೆ ದೇವರಿಗೆ ವರ್ಷಕ್ಕೆ ಒಂದು ಸಲನಾದರೂ ನೀನು ಹೋಗಿ ಬಂದರೆ ಎಷ್ಟೋ ಅಷ್ಟು ಮನೆಯಲ್ಲಿರುವಂಥ ಕಷ್ಟಗಳು ಕಡಿಮೆ ಆಗುತ್ತವೆ. ಇದಕ್ಕೆಲ್ಲ ಒಂದೇ ಒಂದು ಪರಿಹಾರ. ಆರ್ಥಿಕ ಸಮಸ್ಯೆ ಬಗೆಹರಿದರೆ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ. ಹೌದಲ್ವಾ? ಸರಿ, ಒಂದು ಪರಿಹಾರ ಮಾಡಿಕೊ. 18 ಶುಕ್ರವಾರ ಮಣ್ಣಿನ ಹಣತೆ ತಗೋ. ಒಂದು ಅರ್ಧ ಚಮಚೆ ತುಪ್ಪ, ಒಂದು 4 ಅಥವಾ 5 ಕರ್ಪೂರ ಹಾಕಿ ಮಣ್ಣಿನ ಹಣತೆಯಲ್ಲಿ ಅದನ್ನು ಟಿವಿ ರೂಮ್ ಅಂದರೆ ಹಾಲು ಮಧ್ಯದಲ್ಲಿ ಅದನ್ನು ಇಟ್ಟುಬಿಡು. ಕೆಳಗಡೆ ಒಂದು ತಾಮ್ರದ ಪ್ಲೇಟು, ಹಿತ್ತಾಳೆ ಪ್ಲೇಟು ಇರಲಿ, ಸ್ಟೀಲಿನದು ಬೇಡ. ಆ ಪ್ಲೇಟಿನ ಮೇಲೆ ಹಣತೆ ಇಟ್ಟು ಅದರಲ್ಲಿ ಸ್ವಲ್ಪ ತುಪ್ಪ, ಒಂದು 4 ಕರ್ಪೂರ ಹಚ್ಚಿ, ತಂದೆ ಈ ಸಮಸ್ಯೆಗೆ ನಾನು ಈ ಪರಿಹಾರ ಮಾಡ್ಕೊಳ್ತಾ ಇದ್ದೇನೆ, ಆರ್ಥಿಕ ಸಮಸ್ಯೆಗೆಲ್ಲ ಪರಿಹಾರ ಕೊಡು ಅಂತ ಬೇಡಿಕೊಂಡು ಹಚ್ಚುತ್ತಪ್ಪ. 18 ಶುಕ್ರವಾರ ಆಯಿತು ಅಂದರೆ ನೀ ಜೀವನ ಪೂರ್ತಿ ಮಾಡುತ್ತೆ. ಬರೀ 3 ಶುಕ್ರವಾರದಲ್ಲಿ ಪರಿಹಾರ ಕಂಡುಹಿಡಿಯಲು ಸಾಧ್ಯ. ಇಂದು ಎಲ್ಲ ಒಳ್ಳೆಯದೇ.